ಅಣ್ಣ ಅಣ್ಣ ಜಾನಪದ ಲೋಕಕ್ಕೆ ಬಂದಿದ್ದು ಅಲ್ಲಣ್ಣ. ಜಾನಪದ ಲೋಕಕ್ಕೆ ಬರ್ಬೇಕಾದ್ರೆ ಒಂದು ರೀಸನ್ ಐತಿ. ಪರಸೋನ್ನನು ಒಬ್ಬ ಕಲಾವಿದ ಅನ್ನೋದು ಪರಸೋನ್ನಗೆ ಅಟ್ಟ ಗೊತ್ತಿತ್ತು, ಜಗತ್ತಿಗೆ ಗೊತ್ತಿರಲಿಲ್ಲ, ನಮ್ಮ ಉತ್ತರ ಕರ್ನಾಟಕದಾಗ ಯಾರಿಗೂ ಗೊತ್ತಿರಲಿಲ್ಲ. ಅಣ್ಣಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಐತಿ. ಆ್ಯಕ್ಚುಲಿ ಅಣ್ಣ ಸ್ಕೂಲ್ ಟೀಚರ್, ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲ್ ಟೀಚರ್ ಆಗ್ಬೇಕಾಗಿತ್ತು. ಅಣ್ಣ ಅಟ್ಟ ಎಜುಕೇಶನ್ ಮಾಡಿಕೊಂಡು ಈ ಜಾನಪದ ಲೋಕಕ್ಕೆ ಬಂದಿದ್ದ ಒಂದು ಮಿರಾಕಲ್. ಡಿಗ್ರಿ ಸುಮಾರು ಅಣ್ಣ 2.5ರಿಂದ 3.5 ಸಾವಿರ ಸಾಂಗ್ ಸ್ವಂತ ಸಾಹಿತ್ಯ, ಒಂದೊಂದು ಸಾಹಿತ್ಯನೂ ಅದ್ಭುತ ಸಾಹಿತ್ಯ. ನಾ ಸಾಹಿತ್ಯ ಕೇಳಿದಾರ ಹುಡುಗರು ಒಂದು 5 ಮಂದಿ ಡೆತ್ ಆಗ್ಯಾರ ನನಗೆ ಅನ್ಕೊಂಡ ಮೆಟ್ಟಿಗೆ. ದಯವಿಟ್ಟು ಅಣ್ಣ ಬರೆದಿರ್ತಕ್ಕಂಥ ಸಾಹಿತ್ಯ ಅಣ್ಣನ ಕಲ್ಪನೆ ಅಲ್ಲ, ಅದು ಅನುಭವ. ಅವ್ರ ಅನುಭವನ ಸಾಹಿತ್ಯ ರೂಪದೊಳಗೆ ಹೊರಗೆ ಹಾಕಿದ್ರು. ಇದೊಂದು ಹಾಡು ಐತಲ್ರಿ ಅಣ್ಣ, ಬಾಜು ಊರನ ಗೆಳತಿ ಬಾಳ ನೆನಪಿಗೆ ಬರತಿ. ಈ ಹಾಡ ಕೇಳಿದ ಮರದೇನ ಚಿಕ್ಕ ಪರ್ಸಲ್ಗೆ ಪೋಲ್ ಹಾರ್ಯಾನವ. ಅದಕ್ಕನ ದಯವಿಟ್ಟು ಎಲ್ಲರೂ ಲವ್ ಮಾಡಿರ್ತೀರಿ, ಅಣ್ಣನ ಭಾವನೆಗಳನ್ನು ವ್ಯಕ್ತಪಡಿಸಕ ಕೇಳ್ರಿ, ಆ ಜಾನಪದ ಗೀತೆಗಳನ್ನು ಕೇಳ್ರಿ. ಅಣ್ಣನೂ ನೊಂದ ಪ್ರೇಮಿ, ಹಲವಾರು ಗೀತೆಗಳನ್ನು ಅಣ್ಣ ಬರೆದ ಸಾಹಿತ್ಯ ರೂಪದೊಳಗೆ ತಮ್ಮ ನೋವನ್ನ ಹೊರಗೆ ಹಾಕಿದ್ರು. ನೀವು ಹಾಡ ಕೇಳ್ಕೊತ ನಿಮ್ಮ ನೋವು ಹೊರಗೆ ಹಾಕ್ರಣ್ಣ, ಜೀವ ಕೊಟ್ಟು ನೋವು. ನಾ ಹಬ್ಬ ನೊಂದು ಪ್ರೇಮಪ್ಪ, ನೀ ಅಲ್ಲಣ ಬಾಯ್ಲಿ, ನೀ ಅಲ್ಲ ಹೇಳು. ದೊಡ್ಡ ಅಣ್ಣ ಮಾಡ್ಯಾನಂತ ಇನ್ನು ಸಣ್ಣ ಅಣ್ಣ ಮಾಡೋದಿಲ್ಲ ಅಣ್ಣ. ಆ್ಯಕ್ಚುಲಿ ಈ ಫೀಲ್ಡಿಗೆ ಬಂದಿದ್ದ ಮಿರಾಕಲ್ ರೀ ರಮೇಶ. ನಾ ಫಸ್ಟ್ ಭಜನೆ ಕಲಾವಿದ, ಮುಂದೆ ಜಾನಪದ ಕಲ್ತಿದ್ದ. ಫಸ್ಟ್ ನಮ್ಮ PK ಬಾಸ್ ಜಾನಪದ ಹಾಡ್ಕೊತ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿನ. ಟ್ರೆಂಡಿಂಗ್ ಸ್ಟಾರ್ ಆಗೀನಿ ಅಂದ್ರೆ ಫಸ್ಟ್ ನಾನು ಒಂದು ಹಾಡಿಲ್ರಿ, ಹಾಡಿರ್ತಕ್ಕಂಥ ಎಲ್ಲ ಹಾಡಬೇಕಂದ್ ನೋಡ್ರಿ, ನೀವು ಸರ್ಚ್ ಮಾಡ್ರಿ. ಈಗ ರೀಸೆಂಟಾಗಿ ಒಂದು 2, 3, 4, 5 ಹಾಡಿರ್ಬೋದು ಅಟ್ಟೆ. ಅದಕ್ಕಿಂತ ಪೂರ್ವದೊಳಗೆ ಭಾಳ ರೀಸೆಂಟಾಗಿ ನಾ ಎಲ್ಲ ಹಾಡ ಇವತ್ತಿಗೂ ಕೂಡ ನನ್ನ ಮೊಬೈಲ್ ಒಳಗೆ ಅಣ್ಣ ಹಾಡಂಗಿಲ್ರಿ. ಅಣ್ಣನು ಎಟ್ಟು ಹಿಂದೆ ಹಾಡು ಕೈ ಬಿಟ್ಟನಲ್ಲ, ಅವನ್ನೆಲ್ಲ ಹುಳ್ಳು ಟ್ರೆಂಡ್ ಮಾಡತ್ತೀನಿ. PK ಬಾಸ್ನ ಹಾಡು ಎಟ್ಟದ ಒಟ್ಟು ಟ್ರೆಂಡ್ ಮಾಡೋದ ಈ MK ಬಾಸ್ ಕರ್ತ.